ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಇದೆಯಲ್ಲ, ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ ಇಡೀ ರಾಜ್ಯಾದ್ಯಂತ. ನಿನ್ನೆ ವಿದ್ಯಾರ್ಥಿ ಪರಿಷತ್ ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಿತು, ಪ್ರತಿಭಟನೆಗಳಾಯಿತು, ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಕೂಡ ಮಾಡೋದಕ್ಕೆ ವಿದ್ಯಾರ್ಥಿಗಳು ಮುಂದಾದ್ರು. ಬಟ್ ಇವತ್ತು ಆಗುವಂತಹ ಬೆಳವಣಿಗೆ ಅಂದ್ರೆ ಮಠಾಧೀಶರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗುತ್ತಂತೆ. ಬೆಳಿಗ್ಗೆ 10:30ಕ್ಕೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ವಿವಿಧ ಮಠಾಧೀಶರ ಪ್ರತಿಭಟನೆ ಇರುತ್ತೆ. ಈ ಹತ್ಯೆ ಖಂಡಿಸಿ ದಿಂಗಾಲೇಶ್ವರ ಶ್ರೀ ನೇತೃತ್ವದಲ್ಲಿ ಈ ಹೋರಾಟ ಆಗುತ್ತೆ. ದಿಂಗಾಲೇಶ್ವರ ಸ್ವಾಮೀಜಿಯ ಶಿಷ್ಯ ಆಗಿದ್ರಂತೆ ಈ ವಿದ್ಯಾರ್ಥಿನಿ ನೇಹಾ. ನೆನಪಿರ್ಲಿ, ದಿಂಗಾಲೇಶ್ವರ ಶ್ರೀಗಳು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ, ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಈ ಹೊತ್ತಲ್ಲೇ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಆಗಿರೋದು. ಮತ್ತೊಂದು ವಿಚಾರ ಇಲ್ಲಿ ಕೇಳೋದಕ್ಕೆ ಸಿಗ್ತಾ ಇರೋದು, ದಿಂಗಾಲೇಶ್ವರ ಶ್ರೀ ಅವರ ಶಿಷ್ಯ ಆಗಿದ್ರಂತೆ ಈ ನೇಹಾ. ಹಾಗಾಗಿ ಈ ಹತ್ಯೆ ಖಂಡಿಸಿ ಇವತ್ತು ಶ್ರೀಗಳೇ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಿಗ್ಗೆ 10:30ಕ್ಕೆ ರಾಣಿ ಚೆನ್ನಮ್ಮ ವೃತ್ತ, ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಇವತ್ತು ಹೋರಾಟ ಆಗುತ್ತೆ. ಇವತ್ತು ಬೆಂಗಳೂರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಅಬ್ಬರದ ಪ್ರಚಾರವನ್ನ ಕೂಡ ಮಾಡ್ತಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಹೇಗಿರುತ್ತೆ, ಏನೆಲ್ಲ ಕಾರ್ಯಕ್ರಮ ಇರುತ್ತೆ, ಅದರ ಸ್ಪೆಷಾಲಿಟಿ ಕುರಿತ ಒಂದು ವಿಶೇಷ ಪ್ಯಾಕೇಜ್ ನಿಮ್ಮ ಮುಂದೆ. ಲೋಕ ಅಖಾಡ ಮತ್ತಷ್ಟು ರಂಗೇರಲಿದೆ. ಕಾರಣ ಪ್ರಧಾನಿ ಮೋದಿ ಕರುನಾಡಿಗೆ ದಂಡೆತ್ತಿ ಬರ್ತಿದ್ದಾರೆ. ಇಡೀ ದಿನ ನಮೋ ಮಿಂಚಿನ ಸಂಚಾರ ಮಾಡಲಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೃಹತ್ ಸಮಾವೇಶ. ಮಧ್ಯಾಹ್ನ ಬೆಂಗಳೂರಿಗೆ ಬಂದಿಳಿಯುವ ಪ್ರಧಾನಿ ಮೋದಿ ಮೊದಲಿಗೆ ಚಿಕ್ಕಬಳ್ಳಾಪುರಕ್ಕೆ ತೆರಳಲಿದ್ದಾರೆ. ಸಂಜೆ 4 ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಸಂಜೆ 6 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬರಲಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯುವ ಬಿಜೆಪಿ ಬೃಹತ್ ಸಮಾವೇಶದಲ್ಲಿ ನಮೋ ಅಬ್ಬರಿಸಲಿದ್ದಾರೆ. ಸಿಲಿಕಾನ್ ಸಿಟಿ ಸವಾರರೇ ಗಮನಿಸಿ, ಅಪ್ಪಿ ತಪ್ಪಿಯೂ ಈ ರಸ್ತೆಗಳಲ್ಲಿ ಬರಬೇಡಿ. ವೀಕೆಂಡ್ನಲ್ಲಿ ಪ್ರಧಾನಿ ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಹೀಗಾಗಿ ವಾಹನ ದಟ್ಟಣೆ ತಡೆಗೆ ಪೊಲೀಸರು ಕೆಲ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದ್ದಾರೆ. ಶನಿವಾರ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಕೆಲ ರಸ್ತೆಗಳಲ್ಲಿ ಎಲ್ಲಾ ಮಾದರಿಯ ವಾಹನಗಳ ನಿಲುಗಡೆಯನ್ನ ನಿಷೇಧಿಸಲಾಗಿದೆ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆ ಪ್ಯಾಲೇಸ್ ರಸ್ತೆ, ಎಂವಿ ಜಯರಾಮ್ ರಸ್ತೆ, ವಸಂತನಗರ ರಸ್ತೆ, ಜಯಮಹಲ್ ರಸ್ತೆ ಹಾಗೂ ಸಿವಿ ರಾಮನ್ ರಸ್ತೆಯಲ್ಲಿ ವಾಹನ ನಿಲುಗಡೆಯನ್ನ ನಿರ್ಬಂಧಿಸಲಾಗಿದೆ. ಅಲ್ಲದೆ ಬಳ್ಳಾರಿ ರಸ್ತೆ, ರಮಣ ಮಹರ್ಷಿ ರಸ್ತೆ, ನಂದಿದುರ್ಗ ರಸ್ತೆ, ತರಳಬಾಳು ರಸ್ತೆ, ಮೌಂಟ್ ಕಾರ್ಮೆಲ್ ಕಾಲೇಜು ರಸ್ತೆಯಲ್ಲೂ ನಿರ್ಬಂಧ ಇರಲಿದೆ. ಈ ರಸ್ತೆಗಳ ಬದಲಾಗಿ ಪರ್ಯಾಯ ರಸ್ತೆಗಳನ್ನ ಬಳಸುವಂತೆ ಸೂಚಿಸಲಾಗಿದೆ. ನೋಡಿದ್ರಲ್ವಾ, ಈ ರಸ್ತೆಗಳಲ್ಲಿ ಬರಬೇಡಿ. ಒಂದು ವೇಳೆ ಅವಶ್ಯಕತೆ ಇದ್ರೂ ಪರ್ಯಾಯ ಮಾರ್ಗಗಳಲ್ಲಿ ಓಡಾಡಿ, ಇಲ್ಲ ಅಂದ್ರೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕೋದು ಪಕ್ಕಾ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್.